ಆಚಾರ್ಯರು ಶಂಕರರು ಕಾಲಡಿಯಿಂದ ಬಂದು ಚತುರಾಮ್ನಾಯ ಪೀಠಗಳಲ್ಲಿ ಒಂದಾದಂಥ ಈ ಶೃಂಗೇರಿಯ ಪೀಠವನ್ನು, ಶಾರದಾ ಪೀಠವನ್ನು ಏನು ಸ್ಥಾಪಿಸಿದ್ರು ಅನ್ನುವಂಥದ್ದನ್ನು ಕೇಳಿದ್ದೇವೆ. ಅಲ್ಲಿಂದ ಇಲ್ಲಿಯವರೆಗೆ ಈ ಕ್ಷೇತ್ರಗಳಿಗೆ ಯಾವುದೇ ಸಮಸ್ಯೆ ಆದರೂ ಅಲ್ಲೊಂದು ಆಧ್ಯಾತ್ಮಿಕ ಪರಿಹಾರ ಶ್ರೀ ಮಠದಿಂದ ಸಿಕ್ಕುವಂಥದ್ದು ನಾವು ಕಂಡಿದ್ದೇವೆ. ಈ ಭಾಗದಲ್ಲಿ ಈ ಹಿಂದೆ ಪರಮ ಪೂಜ್ಯರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ತೋಟಗಳಿಂದ ನಳನಳಿಸ್ತಾ ಇತ್ತು. ಆದರೆ ಹಳದಿ ರೋಗ ಬಂದದ್ದು ವೆಂಕಟೇಶಣ್ಣ ಭಾರಿ ತಡವಾಗಿ ಈ ಊರಿಗೆ. ಸುತ್ತಲೂ ಸಹಿತ ಹಳದಿ ರೋಗ ಬಂದರೂ ಸಹಿತ ಆ ಹಳದಿ ರೋಗ ಸುಮಾರು 40 ವರ್ಷಗಳ ನಂತರ ಈ ಊರಿಗೆ ಹಳದಿ ರೋಗ ಬಂತು. ಆದರೂ ಸಹಿತ ಈ ಪರಮ ಪೂಜ್ಯರ ಕಾರುಣ್ಯದ ದೆಸೆಯಿಂದ, ಶ್ರೀ ದೇವರ ಸನ್ನಿಧಾನದ ಪರಮಾಶೀರ್ವಾದದಿಂದ ದೃಷ್ಟಿಯಿಂದ ಇಲ್ಲಿ ಬೇರೆಯ ಪರ್ಯಾಯ ಬೆಳೆಗಳ ಮೂಲಕ ಇಲ್ಲಿಯ ಜನ ಸಾಕಷ್ಟು ನೆಮ್ಮದಿಯಿಂದ ಬದುಕನ್ನು ಕಾಣ್ತಿದ್ದಾರೆ ಅನ್ನುವಂಥದ್ದು ಸಹಿತ ತುಂಬ ಖುಷಿ ಪಡುವಾದಂಥ ಸಂಗತಿ. ಅದರ ಜೊತೆಗೆ ಹಿಂದೆ ಶ್ರೀ ಸ್ವಾಮಿಗಳು ಬಂದಾಗ ಅರೆಹಳ್ಳಕ್ಕೆ ಬಂದು ಅಲ್ಲಿಂದ ಬೆಳವನ್ಕುಂಬ್ರೆಗೆ ಬಂದು ಅಲ್ಲಿಂದ ನಡ್ಕೊಂಡೇ ಸ್ವಾಮೀಜಿಯವರು ಈ ದೇವಸ್ಥಾನಕ್ಕೆ ಬರತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ನಮಗೆಲ್ಲರಿಗೂ ಒಂದು ಸಂತೋಷ, ಸಂಭ್ರಮ, ಖುಷಿ ಏನಂದರೆ ಇವಾಗ ಪರಮ ಪೂಜ್ಯರು ಬರುವಾಗ ದೇವಾಲಯದವರೆಗೂ ಸಹಿತ ವಾಹನ ಸೌಕರ್ಯದಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ನಾನು ಆ ಕಾರಣಕ್ಕಾಗಿ ವಿಶೇಷವಾಗಿ ರಾಜೇಗೌಡರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ.